ಬಿಗ್ ಬಾಸ್ ಮೂಲಕ ಇವರ ಜರ್ನಿ ಶುರುವಾಗಿದ್ದು ಈಗ ಕಲರ್ಸ್ ಕನ್ನಡದಲ್ಲಿ ಪವಿತ್ರ ಬಂಧನಕ್ಕೆ ಒಳಗಾಗಿ ಕಂಟಿನ್ಯೂ ಆಗ್ತಾ ಇದೆ. ಒಂದಷ್ಟು ಬಿಗ್ ಬಾಸ್ ಮತ್ತೆ ಪವಿತ್ರ ಬಂಧನ ಈ ಎರಡು ಶೋಸ್ ಬಗ್ಗೆ ಅಥವಾ ಸೀರಿಯಲ್ ಬಗ್ಗೆ ಕೇಳ್ತಾ ಹೋಗ್ತೀನಿ. ಮೊದಲದಾಗಿ ಕಂಗ್ರಾಚುಲೇಷನ್ಸ್, ಬಿಕಾಸ್ ಯಾಕಂತಂದ್ರೆ ಬಿಗ್ ಬಾಸ್ ಮೂಲಕ ನಿಮ್ಮ ಜರ್ನಿಯನ್ನ ಕಲರ್ಸ್ ಕನ್ನಡದ ಮೂಲಕ ಶುರು ಮಾಡ್ತೀರಾ. ಈಗ ಅದೇ ಕಂಟಿನ್ಯೂ ಆಗ್ತಾ ಇದೆ ಪವಿತ್ರ ಬಂಧನ ಅನ್ನುವಂಥದ್ದು. ಹೆಂಗಿದೆ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಒಂದು ವಾತಾವರಣ? ತುಂಬಾ ಚೆನ್ನಾಗಿದೆ ಸರ್. ಕಲಿಯಕ್ಕೆ ತುಂಬಾ ಸಿಗ್ತಾ ಇದೆ. ಸೊ ಬಿಗ್ ಬಾಸ್ ಅಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಅಷ್ಟು ಜನ ಸೆಲೆಬ್ರಿಟೀಸ್ ಮಧ್ಯೆ ಇರೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಆ್ಯಂಡ್ ಆಲ್ಸೋ ಈಗ ಹೊರಗೆ ಬಂದಮೇಲೆ ಲೈಫಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇರೋ ಸಂದರ್ಭದಲ್ಲಿ ಇದು ಪವಿತ್ರ ಬಂಧನ ಅನ್ನೋ ಒಂದು ಧಾರಾವಾಹಿಲಿ ಲೀಡ್ ರೋಲ್ ಆಗಿ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಇದೊಂದು ಲರ್ನಿಂಗ್ ಪ್ರಾಸೆಸ್ ಅಂತಲೇ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ನಾನ್ ಆರ್ಟಿಸ್ಟ್ ಬ್ಯಾಕ್ಗ್ರೌಂಡಿಂದ ಬಂದಿರೋನ್ಗೆ ಈ ಥರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿರೋ ಕಲರ್ಸ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಮಧು ಸರ್, ಮಹೇಶ್ ಸರ್, ಕಲರ್ಸಿಂದ ಪ್ರಕಾಶ್ ಸರ್, ಚೈತ್ರಾ ಮ್ಯಾಮ್. ಸೊ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಅವ್ರಿಗೆ. ಆ್ಯಂಡ್ ಇವೆಂಚುಲಿ ಹೋಗ್ತಾ ಹೋಗ್ತಾ ಥಿಂಗ್ಸ್ ವಿಲ್ ಬಿ ಅ ಲಿಟಲ್ ಈಸಿಯರ್ ಅಂತ ನನ್ಗನ್ಸುತ್ತೆ. ಬಿಕಾಸ್ ಬಿಗ್ ಬಾಸಿಂದ ಬಂದಿದ್ದು 2 ದಿನಕ್ಕೆ ನಾನು ಶೂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ತುಂಬ ಟೈಮ್ ಕೂಡ ಸಿಗಲಿಲ್ಲ. ಆ್ಯಂಡ್ ಆಲ್ಸೋ ನಿಮಗೆಲ್ಲ ಇಂಟರ್ವ್ಯೂ ಕೊಡೋಕ್ಕೂ ಆಗಿಲ್ಲ. ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಆ್ಯಂಡ್ 5 ನಿಮಿಷ ಅಂತೆಲ್ಲ ಬೇಜಾರು ಮಾಡ್ಕೊಬಿಟ್ಟು ವಿಲ್ ಕಂಟಿನ್ಯೂ. ಸೊ ಇವೆಂಚುಲಿ ಹೋಗ್ತಾ ಹೋಗ್ತಾ ಥಿಂಗ್ಸ್ ವಿಲ್ ಬಿ ಅ ಲಿಟಲ್ ಈಸಿ ಅಂತ ನಂಗೆ ಅನ್ಸುತ್ತೆ. ಆ್ಯಂಡ್ ಆಲ್ಸೋ ಆಸ್ ಎ ಸೆಡ್, ಈ ಕ್ಯಾರೆಕ್ಟರ್ ಏನಿದೆ ದೇವದತ್ ದೇಶ್ಮುಖ್ ಅಂತ ನಂದು ಈಗ. ಸೊ ಇಟ್ಸ್ ತುಂಬ ಸಿಮಿಲಾರಿಟೀಸ್ ಇದೆ ನಂದು ನಿಜ ಜೀವನದಲ್ಲಿ ನಾನು ಇರೋದಕ್ಕೂ ಇಲ್ಲಿ ಒಂದು ಸೀರಿಯಲ್ ಇರೋ ರೋಲ್ಗೂ. ಸೊ ಎಲ್ಲೋ ಕನೆಕ್ಟ್ ಆದೆ, ತುಂಬ ರಿಲೇಟ್ ಮಾಡಿಕೊಂಡೆ. ಹೊರಗಡೆ ನಾನು ಅನೂಸ್ ಕಿಚನ್ ಅನ್ನೋ ಒಂದು ಕೇಟ್ರಿಂಗ್ ನಮ್ಮದೇ ಇರುತ್ತೆ. ಇಲ್ಲಿ ಅಮ್ಮಾಸ್ ಕಾಫಿ ಅನ್ನೋ ಕಾಫಿ ಕಂಪನಿ ಇರುತ್ತೆ. ಆ್ಯಂಡ್ ಆಲ್ಸೋ ಅಮ್ಮ ತುಂಬ ಕಷ್ಟಪಡ್ತಾ ಇದ್ದಾರೆ ಇಲ್ಲಿ ಕೂಡ ಅಮ್ಮಾಸ್ ಕಾಫಿ ಅನ್ನೋ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡೋಕ್ಕೆ. ಸೊ ಎಲ್ಲೋ ತುಂಬ ರಿಲೇಟ್ ಆಯಿತು ಸರ್. ಆ್ಯಂಡ್ ಆಲ್ಸೋ ನಾನು ಆ್ಯಸ್ ಅ ಪರ್ಸನ್ ಹೇಗಿದ್ದೀನಿ, ಸ್ವಲ್ಪ ಡಿಸಿಪ್ಲಿನ್ಡ್, ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ, ಬೇಡದೇ ಇರೋ ನೆಸೆಸಿಟಿ ಇಲ್ಲದೇ ಇರೋ ವಿಷಯಗಳ ಬಗ್ಗೆ ಮಾತಾಡಲ್ಲ. ದೇವದತ್ ದೇಶ್ಮುಖ್ ಎಕ್ಸಾಕ್ಟ್ ಸಿಮಿಲರ್. ಸೊ ಅಲ್ಲೆಲ್ಲೋ ನಂಗೆ ತುಂಬ ಕನೆಕ್ಟ್ ಆಯಿತು. ಸೊ ದ್ಯಾಟ್ ವಾಸ್ ದ ಮೇಜರ್ ರೀಸನ್ ನಾನು ಯಾಕೆ ಈ ಸೀರಿಯಲ್ನ ಆಪ್ಟ್ ಮಾಡಿಕೊಂಡೆ ಅಂತ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಸಾಮಾನ್ಯವಾಗಿ ವಾಟ್ ನೆಕ್ಸ್ಟ್ ಅನ್ನುವಂತಹ ಕ್ವಶನ್ ಮಾರ್ಕ್ ಬರುತ್ತೆ. ಬಟ್ ನಿಮ್ಗೆ ಆ ಟೈಮು ಕೂಡ ಸಿಕ್ಕಿಲ್ಲ. ಬಂದಿದ್ದೊಂದು ಮಾರನೇ ದಿನಕ್ಕೆ ನಿಮ್ಗೆ ಶೂಟ್ ಶುರು ಆಗ್ಬಿಡುತ್ತೆ ಕಂಟಿನ್ಯೂಸ್ ಆಗಿ. ಸೊ ನಿಮ್ ತಾಯಿ ಎಷ್ಟು ಖುಷಿ ಪಟ್ರು? ಮನೆಗೆ ಬಂದಾಗ್ಲೂ ಕೂಡ ಕಾವೇರಮ್ಮ ಅಂತ ಹೇಳ್ಬಿಟ್ಟು ನೀವು ತಿನ್ನಿಸ್ತೀರಾ, ನೀವು ನಿಮ್ಮ ಅಡಿಗೆಯನ್ನ ಮಾಡಿ ಸ್ವತಃ. ಈ ಖುಷಿ ಪ್ರಾಜೆಕ್ಟ್ ಸಿಕ್ಕಿದ್ಮೇಲೆ ಅವರ ಖುಷಿ ಹೆಂಗಿತ್ತು ಅಂತ? ಅಮ್ಮ ಬಿಗ್ ಬಾಸ್ ಹೋಗುವಾಗ್ಲೂ ತುಂಬ ಶಾಕಲ್ಲಿದ್ರು. ಸ್ಟಾರ್ಟಿಂಗ್ ನಂಬಲಿಲ್ಲ ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಅಂತ. ಬಟ್ ಹೋಗ್ತೀನಿ ಅಂತ ಹೇಳಿದಾಗ ತುಂಬಾನೇ ಖುಷಿ ಪಟ್ರು. ಬಿಕಾಸ್ ಇದು ಎಲ್ಲರಿಗೂ ಚಾನ್ಸ್ ಸಿಗಲ್ಲ. ಬಟ್ ನನ್ನ ಮಗಂಗೆ ಸಿಗ್ತಾ ಇದೆ ಅಂತ ಅವರು ತುಂಬ ಹೆಮ್ಮೆಯಿಂದ ಎಲ್ರ ಜೊತೆ ಹೇಳ್ಕೊಂಡಿದ್ದು. ಬಟ್ ಅದರಿಂದ ಹೊರಗೆ ಬಂದಮೇಲೆ ನನಗೂ ಆ ಪ್ರಶ್ನೆ ಕಾಡ್ತಿತ್ತು, ನೆಕ್ಸ್ಟ್ ಏನು ಲೈಫಲ್ಲಿ. ಈಗ ಬಿಗ್ ಬಾಸ್ ಏನೋ ಆಗೋಯ್ತು, ವಾಟ್ ನೆಕ್ಸ್ಟ್ ಅಂತ ಇತ್ತು. ಬಿಕಾಸ್ ನನಗೆ ಬಿಗ್ ಬಾಸ್ ಹೋಗುವಾಗ ನಂದು ಐಡಿಯಾ ಇದ್ದಿದ್ದು ಆಚೆ ಬಂದಮೇಲೆ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ, ಚಿಕ್ಕದಾಗ ಒಂದೇನೋ ಒಂದು ಮಾಡ್ತೀನಿ ಅಂತ. ಬಟ್ ಹೊರಗೆ ಬರ್ತಿದ್ದಂಗೆ ನನಗೊಂದು ಆಪರ್ಚುನಿಟಿ ಸಿಗುತ್ತೆ ಈಗ ಪವಿತ್ರ ಬಂಧನ ಅನ್ನೋ ಸೀರಿಯಲಲ್ಲಿ. ಬಟ್ ಅಮ್ಮ ತುಂಬ ಸೀರಿಯಲ್ ನೋಡ್ತಾರೆ. ಸಂಜೆ 6 ಗಂಟೆಯಿಂದ ನೈಟ್ ಮಲಗೋವರೆಗೂ ಒಂದಷ್ಟು ಸೀರಿಯಲ್ಗಳನ್ನ ನೋಡಿನೇ ಮಲಗ್ತಿದ್ದು. ಬಟ್ ನನ್ನ ಮಗ ಈಗ ಸೀರಿಯಲಲ್ಲಿ ಬರ್ತಿದ್ದೇನೆ ಅನ್ನೋ ತುಂಬ ಹೆಮ್ಮೆ ಇದೆ. ಆ್ಯಂಡ್ ಎಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೇಳ್ಕೊಂಡು ಒಂದು ವಾಟ್ಸಪ್ ಸ್ಟೇಟಸ್ ಹಾಕೋದ್ರಿಂದ ಹಿಡಿದು ಎಲ್ಲರಿಗೂ ಪ್ರೋಮೋನ ಫಾರ್ವರ್ಡ್ ಮಾಡೋದ್ರಿಂದ ಹಿಡಿದು ತುಂಬ ಖುಷಿಯಾಗಿದ್ದಾರೆ ಸರ್. ಈಗ ಎಪಿಸೋಡ್ಸ್ ಎಲ್ಲ ಶುರುವಾಗಿದೆ. ನಟನೆ ಅಂತ ಬಂದಾಗ ಒಂದು ನಿಮ್ಗೆ ಇನ್ಸ್ಪಿರೇಷನ್ ಅಂತ ಬರುತ್ತೆ. ಆಕ್ಟಿಂಗ್ ಅಲ್ಲಿ ನಿಮ್ಗೆ ಯಾರು ಇನ್ಸ್ಪಿರೇಷನ್? ಮೇಯ್ನ್ ಆಗಿ ಸುದೀಪ್ ಸರ್ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಸರ್. ನಾನು ಸಣ್ಣ ವಯಸ್ಸಿಂದನೂ ಅಪ್ಪು ಫ್ಯಾನ್ ಮತ್ತು ಕಿಚ್ಚ ಫ್ಯಾನ್ ಅಂತಲೇ ಹೇಳ್ತೀನಿ. ಸೊ ಆ್ಯಕ್ಟಿಂಗ್ ವೈಸ್ ಅಂತ ಬಂದರೆ ಈಗ ಸುದೀಪ್ ಸರ್ದು ಪರ್ಸ್ನಾಲಿಟಿ ನೋಡ್ಬೋದು, ಅಪ್ಪು ಸರ್ದು ಹಂಬಲ್ನೆಸ್ನ ನೋಡ್ಬೋದು. ಅದನ್ನೆಲ್ಲ ನೋಡ್ಕೊಂಡು ಬೆಳೆದಿರೋನು ನಾನು. ಸೊ ನನ್ನ ರೋಲ್ ಮಾಡೆಲ್ಸ್ ಅವರು ಅಂತ ಹೇಳ್ತೀನಿ ಸರ್. ಅನುಬಂಧ ಅವಾರ್ಡ್ ಅಲ್ಲಿ ರಾಶಿಕ್ ಅವರು ಸಿಕ್ಕಿದ್ರು ನಿಮ್ಗೆ, ಸ್ಟೇಜ್ ಮೇಲೆನೆ ವಿಶಸ್ ಅಂತ ಹೇಳಿದ್ರಿ. ಸೊ ನೆಕ್ಸ್ಟ್ ಅವರಿಬ್ಬರೊಟ್ಟಿಗೆನೆ ಸಿನಿಮಾ ಅಥವಾ ಸೀರಿಯಲ್ ಮಾಡುವಂತ ಚಾನ್ಸಸ್ ಇದೆಯಾ? ಆಸ್ ಆಫ್ ನೋ ಆ ಥರ ಏನು ಪ್ಲಾನ್ಸ್ ಇಲ್ಲ ಸರ್. ಆ ಥರ ಆಪರ್ಚುನಿಟಿ ಏನು ಬಂದಿಲ್ಲ. ಬಟ್ ಮುಂದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಸ್ಟೋರಿ ಬಂದು ರಾಶಿಕಾ ಅವರು ಅದರಲ್ಲಿ ಹೀರೋಯಿನ್ ಆಗಿದ್ದಾರೆ ಅಂದರೆ ಖಂಡಿತ ಮಾಡ್ತೀನಿ ಸರ್. ಈಗ ಸೀರಿಯಲ್ ಆಯ್ತು, ಸಿನಿಮಾಗಳ ಕಡೆ ಏನಾದ್ರು ಹೋಗುವಂತ ಪ್ಲಾನ್ಸ್ ಇದೆಯಾ? ಆಪರ್ಚುನಿಟೀಸ್ ಏನಾದ್ರು ಬರ್ತಿದ್ಯಾ? ಕೆಲವು ಕಾಲ್ಗಳು ಬಂದಿತ್ತು ಮೂವಿ ಬಗ್ಗೆ ಮಾತಾಡಬೇಕು ನಿಮಗೆ ಅಂತ. ಬಟ್ ಐ ಆಮ್ ಸ್ಟಿಲ್ ಅ ನ್ಯೂ ಬಿ. ಇನ್ನೂ ಕಲಿಯೋದು ತುಂಬ ಇದೆ. ಸೊ ನನಗೆ ಹೆಂಗೆ ಅಂದರೆ ಈಗ ಅದು ಒಳ್ಳೆ ಪ್ರೊಡಕ್ಷನ್ ಆಗಿರ್ಬೋದು, ಒಳ್ಳೆ ಸ್ಟೋರಿ ಆಗಿರ್ಬೋದು. ಬಟ್ ನನ್ನ 100% ಕೊಡಬೇಕು ಅಂದರೆ ನಾನು ಫಸ್ಟ್ ಐ ಶುಡ್ ಗ್ರೂಮ್ ಮೈ ಸೆಲ್ಫ್. ಆ್ಯಕ್ಟಿಂಗ್ ವೈಸ್ ಆಗಿರಲಿ, ಡಾನ್ಸಿಂಗ್ ವೈಸ್ ಆಗಿರಲಿ, ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ಅಲ್ಲಿ ಗೋ ಫಾರ್ ಇಟ್ ಅಂತ. ಬಟ್ ಆ್ಯಸ್ ಆಫ್ ನೌ ಈಗ ಸದ್ಯಕ್ಕೆ ಮೂವೀಸ್ ಏನು ಮಾಡೋ ಪರಿಸ್ಥಿತಿಲಿಲ್ಲ. ಸೊ ಇಲ್ಲಿ ನಾನು ಐ ವಿಲ್ ಟೇಕ್ ದಿಸ್ ಆಸ್ ಅ ಆಪರ್ಚುನಿಟಿ ಟು ಲರ್ನ್. ಸೊ ನಾನು ಕಲಿತಾ ಇದ್ದೀನಿ. ತುಂಬ ಕಲ್ಸೋಕ್ಕೆ ಮೆಂಟರ್ ಅಸೈನ್ ಮಾಡಿದ್ದಾರೆ. ಎಷ್ಟು ಬೇಗ ಈ ಒಂದು 15 days ನನಗೆ
ಶೂಟ್ ಆಗಿದೆ. ಸೊ ಡೇ 1 ಇಂದ ಡೇ 15 ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇವೆಂಚುಲಿ ಒಂದು ರೇಂಜ್ಗೆ ಕಲ್ತಾದ್ಮೇಲೆ ದೆನ್ ಐ ಥಿಂಕ್ ಆಫ್ ಮೂವೀಸ್ ಅಂತ ಹೇಳ್ತೀನಿ ಸರ್. ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಎರಡೆರಡು ಆಪರ್ಚುನಿಟಿ ಸಿಕ್ಕಿರೋದು ನಿಮ್ಗೆ ಅನ್ಸುತ್ತೆ. ಒಂದು ಕಂಟೆಸ್ಟೆಂಟ್ ಆಗಿ ಮತ್ತೆ ಗೆಸ್ಟ್ ಆಗಿ. ಅದೇ ಕಂಟೆಸ್ಟೆಂಟ್ ಆಗಿ ಹೋಗ್ತೀರಾ, ಆಟವನ್ನ ಆಡ್ತೀರಾ, ಅದಾದ ನಂತರ ಪವಿತ್ರ ಬಂಧನ ಅನ್ನುವಂತಹ ಸೀರಿಯಲ್ಗೆ ಪ್ರಮೋಷನ್ಗೂ ಕೂಡ ಹೋಗ್ತೀರಾ. ಸೊ ಆಗ ಹೋದಾಗ ಮನೆಯವರ ರಿಯಾಕ್ಷನ್ ಹೆಂಗಿತ್ತು? ಫಸ್ಟ್ ನನ್ನ ಮನೆಯೊಳಗೆ ಹೋದಾಗ ಅವರು ಅನ್ಕೊಂಡಿದ್ರು ಓಕೆ ನನಗೆ ಗುಡ್ ಬೈ ಹೇಳಕ್ ಸಿಕ್ಕಿರ್ಲಿಲ್ಲ, ಸೊ ಆ ಕಾರಣಕ್ಕೆ ವಾಪಸ್ ಬಂದಿದ್ದೇನೆ, ಮಾತಾಡ್ಸಕ್ ಬಂದಿದ್ದೇನೆ ಅಂತ. ಬಟ್ ಅದಾದ್ಮೇಲೂ ಕೂಡ ನಂದು ಕೈಯಲ್ಲಿ ರಿಂಗ್ ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ಓ ಎಂಗೇಜ್ಮೆಂಟ್ ಆಗಿದೆ ಅದಕ್ಕೆ ಬಂದಿದ್ಯಾ, ಲೈಕ್ ಅದ್ರ ಬಗ್ಗೆ ಹೇಳ್ಕೊಳಕ್ ಬಂದಿದ್ಯಾ ಅಂತ ಬಂದಿರ್ತಾರೆ. ನಾ ಹಂಗೆ ಸ್ವಲ್ಪ ನಾಟಕ ಆಡ್ತಿರ್ತೀನಿ, ಹೌದು ಎಂಗೇಜ್ಮೆಂಟ್ ಆಗಿದೆ ಅಂತ. ಬಟ್ ಅದಾದ್ಮೇಲೆ ಆ VT ಪ್ಲೇ ಆದಾಗ್ಲೇ ಅವ್ರಿಗೆ ಗೊತ್ತಾಗತ್ತೆ ನಂದು ಸೀರಿಯಲ್ ಬರ್ತಾ ಇದೆ ಅಂತ. ಬಟ್ ಎಲ್ಲರೂ ತುಂಬಾ ಖುಷಿ ಆಗ್ತಾರೆ. ಅಶ್ವಿನಿ ಮ್ಯಾಮ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಬಿಕಾಸ್ ಈ ಟಾಪಿಕ್ ಮೇಲೆ ನಾವು ಮಾತಾಡಿದ್ವಿ ಮುಂಚೆನೆ. ಅವ್ರು ಹೇಳ್ತಿದ್ರು ನೀವು ಆಚೆ ಹೋದ್ಮೇಲೆ ಸೀರಿಯಲ್ ಆಪರ್ಚುನಿಟಿ ಖಂಡಿತ ಬರುತ್ತೆ, ಸೀರಿಯಲ್ ಮೂವೀಸ್ ಎಲ್ಲ ಬರುತ್ತೆ ಅಂತ. ನಾನು ಮ್ಯಾಮ್ ನನಗೆ ಯಾಕೆ ಮ್ಯಾಮ್ ಸಿಗುತ್ತೆ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ಮಿಕ್ಕಿದ ಕಂಟೆಸ್ಟೆಂಟ್ ರಘು ಸರ್ ಆಗಿರ್ಲಿ, ಧನುಷ್ ಆಗಿರ್ಲಿ, ಗಿಲ್ಲಿ ಆಗಿರ್ಲಿ, ಕಾವ್ಯ, ರಕ್ಷಿತಾ ಎಲ್ಲರೂ ತುಂಬಾ ಖುಷಿ ಆಗ್ತಾರೆ. ಧ್ರುವಂತ್, ಲೈಕ್ ಆಲ್ ವೆರಿ ಹ್ಯಾಪಿ ಫಾರ್ ಮೀ ಸರ್. ಈಗ ಬಿಗ್ ಬಾಸ್ ಮುಗಿದ್ಮೇಲೆ ಯಾರ್ಯಾರು ಕಂಟೆಸ್ಟೆಂಟ್ ಜೊತೆ ಕಂಟಿನ್ಯೂ ಮಾಡ್ತಾ ಇದಾರೆ ಫ್ರೆಂಡ್ಶಿಪ್? ನಾನು ಮಾತಾಡ್ಸಿ ಎಲ್ರು ಸಿಗ್ರಿ ಎಲ್ರ ಜೊತೆ ಚೆನ್ನಾಗೇ ಮಾತಾಡ್ತೀನಿ ಸರ್. ಬಟ್ ಹೊರಗೆ ಬಂದ್ಮೇಲೆ ನನಗೆ ಜಾಸ್ತಿ ಟೈಮ್ ಸಿಗ್ಲಿಲ್ಲ ಯಾರ ಜೊತೆನೂ ಅಷ್ಟು ಮಾತಾಡೋಕ್ಕೆ, ಬಿಕಾಸ್ ಇದರಲ್ಲೇ ಬ್ಯುಸಿ ಆಗ್ಬಿಟ್ಟೆ ತುಂಬ. ಬಟ್ ನಂಗೆ ಸೀರಿಯಲ್ ವಿಚಾರದಲ್ಲಿ ಸ್ವಲ್ಪ ಡೌಟ್ಸ್ ಎಲ್ಲ ಇದ್ದಾಗ ನಾನು ಅಭಿ ಕಾಲ್ ಮಾಡ್ತಿದ್ದೆ, ಅವ್ನು ಗೈಡ್ ಮಾಡ್ತಿದ್ದ, ಈ ಥರ ಎಲ್ಲ ಹಿಂಗೆ ಮಾಡಬೇಕು ಅಂತೆಲ್ಲ. ಸೊ ಅಭಿ ಜೊತೆ ಟಚಲ್ಲಿದ್ದೀನಿ. ರಾಶಿಕ್ ಅವ್ರು ಆಚೆ ಬಂದಮೇಲೆ ಅವ್ರ ಜೊತೆ ಮಾತಾಡಿದೆ. ಮಿಕ್ದವರೆಲ್ಲ ಇನ್ನೂ ಟಚಲ್ಲಿ ಇಲ್ಲ, ಬಟ್ ನಮ್ಮ ಪ್ಲಾನ್ಸ್ ಇದೆ, ಲೈಕ್ ಎಲ್ಲ ಒಂದು ಗೆಟ್ ಟುಗೆದರ್ ಆಗಬೇಕು ಅಂತೆಲ್ಲ. ಸೊ ಎಲ್ಲ ಆ್ಯಕ್ಚುಲಿ ಇಂಟರ್ವ್ಯೂಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಯಾರು ಇನ್ನೂ ಅಷ್ಟು ಕಾಂಟ್ಯಾಕ್ಟ್ ಆಗಿಲ್ಲ ಸರ್. ಈಗ ಒಂದಷ್ಟು ಫ್ಯಾನ್ ಪೇಜಸ್ ಇದೆ. ಸೊ ನಿಮ್ದು ರಾಶಿಕಾ ಮತ್ತೆ ಸೂರಜ್ ಅಂತ ಹೇಳ್ಬಿಟ್ಟು ಅವರ ಅಭಿಮಾನಿಗಳ ಆಸೆ ಅಂತ ಆಕ್ಟ್ ಮಾಡಿದ್ರು ಇಷ್ಟನೇ, ಬಟ್ ಮದುವೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರ ಅಭಿಮಾನಿಗಳ ಆಸೆ ಪಡ್ತಾರೆ. ಬಿಕಾಸ್ ಬಿಗ್ ಬಾಸ್ ಸೀಸನ್ 12 ಸೂಪರ್ ಹಿಟ್ ಒಂದು ಬಿರುದನ್ನ ಪಡ್ಕೊಂಡಿರುವಂತಹ ಒಂದು ಜೋಡಿ ಅಂತಾನೆ ಹೇಳ್ಬೋದು. ಸೊ ಅವ್ರಿಗೆ ಏನಾದ್ರು ಹೇಳ್ತೀರಾ ಅಂತ, ಅವರ ಆ ಮದುವೆ ಆಗ್ಬೇಕು ಅಂತ? ಆಸ್ ಆಫ್ ನೌ ಈಗ ಮದುವೆ ಪ್ಲಾನ್ಸ್ ಇಲ್ಲ ಸರ್. ಲೈಕ್ ಅವರು ಅವ್ರ ಕರಿಯರ್ ಮೇಲೆ ತುಂಬ ಫೋಕಸ್ಡ್ ಇದ್ದಾರೆ, ನಾನು ನನ್ನ ಕರಿಯರ್ ಮೇಲೆ ತುಂಬ ಫೋಕಸ್ಡ್ ಇದ್ದೀನಿ. ಸೊ ಇನ್ನೂ ಒಂದು ಅಟ್ಲೀಸ್ಟ್ 3-4 ಇಯರ್ಸ್ ಅದ್ರ ಬಗ್ಗೆ ಯೋಚನೆ ಕೂಡ ಹೋಗಿರಲ್ಲ. ಮನೇಲಿ ತುಂಬ ವಿ ವರ್ ವೆರಿ ಗುಡ್ ಫ್ರೆಂಡ್ಸ್. ಈಗಲೂ ಕೂಡ ಆ ಫ್ರೆಂಡ್ಶಿಪ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಮನೆಯವರು ಏನಾದ್ರು ಹೇಳ್ತಾರಾ ನಿಮ್ಮಿಬ್ಬರು ಫ್ರೆಂಡ್ಶಿಪ್? ಅವ್ರಿಗೆ ಗೊತ್ತು ಸರ್, ಲೈಕ್ ಅವ್ರ ಮಗ ಹೇಗೆ ಅಂತ ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಸೊ ವಿ ವರ್ ವೆರಿ ಗುಡ್ ಫ್ರೆಂಡ್ಸ್ ಅಂತ ಅಮ್ಮಂಗೂ ಗೊತ್ತಿದೆ. ನಮ್ಮ ಫ್ಯಾಮಿಲಿಲಿ ಯಾರೇ ಇರಲಿ, ರಾಶಿಕನ್ ಫ್ಯಾಮಿಲಿ ಅವ್ರಿಗೂ ತುಂಬ ಗೊತ್ತಿದೆ. ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿದ್ರು, ನಾನು ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿದ್ರು. ಆ ವಿಷಯದಲ್ಲಿ ಅವ್ರಿಗೂ ತುಂಬ ಖುಷಿ ಇದೆ. ಸೊ ದೇ ಆರ್ ಆಲ್ ವೆರಿ ಹ್ಯಾಪಿ. ಹೊರಗಡೆ ಬಂದ್ಮೇಲೆ ಗಿಲ್ಲಿ ಅವರ ಕ್ರೇಜ್ ಬಗ್ಗೆ ಹೇಳೋದಾದ್ರೆ? ಗಿಲ್ಲಿ ಕ್ರೇಜ್ ಲೈಕ್ ನೆಕ್ಸ್ಟ್ ಲೆವೆಲೇ ಇದೆ ಸರ್. ಈಗ ಸೀಸನ್ 1 ಇಂದ ಸೀಸನ್ 12 ವರೆಗೂ ಐ ಡೋಂಟ್ ಥಿಂಕ್ ಯಾವ ಕಂಟೆಸ್ಟೆಂಟ್ಗೂ ಆ ರೇಂಜ್ಗೆ ಕ್ರೇಜ್ ಕ್ರಿಯೇಟ್ ಆಗಿತ್ತು ಅಂತ. ಬಟ್ ಲೈಕ್ ಹಿ ಡಿಸರ್ವ್ಸ್ ಇಟ್. ಲೈಕ್ ಮನೇಲಿ ಅವ್ನು ಇದ್ದಿದ್ದ ರೀತಿ ಆಗಿರಲಿ, ಜನನ ಅವ್ನು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದ ರೀತಿ ಆಗಿರಲಿ, ಸೊ ಅದೆಲ್ಲ ನೋಡಿದ್ರೆ ಆ ಜನರ ಪ್ರೀತಿ ಏನ್ ತೋರಿಸ್ತಿದ್ದಾರೆ, ಹಿ ಡಿಸರ್ವ್ ಎವ್ರಿಥಿಂಗ್ ಅಂತ ಹೇಳ್ತೀನಿ. ಈಗ ಮನೆಯಲ್ಲಿದ್ದಾಗ ಬಡವ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೇಳ್ಕೊಂಡಿದ್ದಾರೆ, ಆತರ ಎಂತೆಲ್ಲ ಇತ್ತು ಅಂತ ಹೇಳ್ತಿದ್ರು. ನಿಜವಾಗ್ಲೂ ಏನಾದ್ರು ಒಂದಷ್ಟು ವಿಚಾರಗಳನ್ನ ಗಿಲ್ಲಿ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ತಿದ್ರು? ಇಲ್ಲ ಸರ್, ಅವ್ನು ಅದ್ರ ಬಗ್ಗೆ ಏನೂ ಮಾತಾಡ್ತಿರ್ಲಿಲ್ಲ. ಲೈಕ್ ಎಲ್ಲೂ ನಾನು ಬಡವ, ನಾನು ಶ್ರೀಮಂತ ಅಂತ ಎಲ್ಲೂ ಮಾತಾಡಿರ್ಲಿಲ್ಲ. ಮೇ ಬಿ ಅವ್ನು ಹಾಕ್ತಿದ್ದ ಬಟ್ಟೆ ನೋಡಿ ಕೆಲವ್ರೇನೋ ಅನ್ಕೋತಿದ್ರೇನೋ, ಓಕೆ ಇವ್ನು ಈ ಥರ ಕಾರ್ಡ್ ಪ್ಲೇ ಮಾಡ್ತಾನೆ ಅಂತ. ಬಟ್ ಇವೆಂಚುಲಿ ಅದು ಸ್ಟಾಪ್ ಆಯಿತು. ಅವ್ನು ಬೇರೆ ಥರ ನಾರ್ಮಲ್ ಬಟ್ಟೆನೇ ಹಾಕೋಕ್ಕೂ ಶುರು ಮಾಡ್ದ. ಸೊ ಆ ಥರ ಎಲ್ಲ ಅವನು ಪೋಟ್ರೆ ಮಾಡಬೇಕು ಅಂತ ಮಾಡೋಕ್ಕೆಲ್ಲೂ ಹೋಗಿಲ್ಲ ಅಂತ. ಎಸ್, ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಹಾಂ, ಸೊ 27th ರಾತ್ರಿ 10 ಗಂಟೆಗೆ ಪವಿತ್ರ ಬಂಧನ ಅನ್ನೋ ಒಂದು ಸೀರಿಯಲ್ ಮುಖಾಂತರ ವಾಪಸ್ ನಾನು ಕಲರ್ಸ್ ಕನ್ನಡ ಚಾನಲಲ್ಲಿ ಬರ್ತಾ ಇದ್ದೀನಿ. ಸೊ ಮುಂಚೆ ಬಿಗ್ ಬಾಸಲ್ಲಿ ಹೇಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ, ಮುಂದಕ್ಕೂ ಕೂಡ ದೇವದತ್ ದೇಶ್ಮುಖ್ಗೂ ಅದೇ ಸಪೋರ್ಟ್ ಕೊಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ಲವ್. ಹೀಗೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ಪವಿತ್ರ ಬಂಧನ ಸೀರಿಯಲ್ ಮೂಲಕ ದೇವದತ್ ಅನ್ನುವಂತಹ ಕ್ಯಾರೆಕ್ಟರ್ ಅನ್ನು ಮಾಡ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸೂರಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.